ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಮೂಲ ಹೆಸರು ಕುಳುಕುಂದ ಶಿವರಾಯ. ನಿರಂಜನ ಎಂಬ ಹೆಸರಿನಲ್ಲಿ ಶಿವರಾಯರು ಕಥೆ, ಕಾದಂಬರಿ, ಅಂಕಣ ಬರಹಗಳನ್ನು ಬರೆದರು. ಓದಿದ್ದು 10ನೇ ತರಗತಿ ಅಷ್ಟೇ ಅಂದ್ರೆ ನಂಬಲು ಸಾಧ್ಯವಿಲ್ಲ. ಪ್ರಗತಿಪರ ಚಿಂತನೆ, ಪತ್ರಿಕಾ ವೃತ್ತಿ, ಗಾಂಧೀಜಿ, ನೆಹರು, ಕಾರ್ಲ್ ಮಾರ್ಕ್ಸ್, ಲೆನಿನ್ ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದವರು. 7 ಸಂಪುಟಗಳ ಜ್ಞಾನ ಗಂಗೋತ್ರಿ, ವಿಶ್ವಕಥಾ ಕೋಶಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದರು. ಸಮಾಜಪರ ಚಿಂತನೆಗಳು ನಿರಂಜನ ಅವರದು. ನಾನು ನನ್ನ ಬಾಲ್ಯದ ಆರಂಭದ ದಿನಗಳಲ್ಲಿ ಲವಲವಿಕೆಗೆ ಬೇಕಾಗುವ ಯಾವ ವಾತಾವರಣವೂ ಇರಲಿಲ್ಲ. ನನ್ನ ಮಟ್ಟಿಗೆ ಒಂದು ವಿಚಿತ್ರ ಅನ್ನಿಸುವ ರೀತಿಯಲ್ಲಿ ನಾನು ಬೆಳೆದೆ. ಸ್ನೇಹಿತರು ಕೆಲವರು, ವೈರಿಗಳು ಹಲವರು. ಆ ದೊಡ್ಡ ವಲಯದಲ್ಲಿ ನಾನು ಬೆಳೆಯೋದಕ್ಕೆ ಪ್ರಯತ್ನಪಟ್ಟೆ. ಪ್ರಯತ್ನ ವಿಫಲವಾಗಲಿಲ್ಲ. ಬೀದಿ ಕಂಡೆ, ಮನೆ ಕಂಡೆ, ಬಡ ಮನೆಗಳನ್ನ ಕಂಡೆ, ಶಾಲೆನ ನೋಡಿದೆ. ಶಾಲೆಗೆ ಹೋಗಿ ಕಲಿಯೋದಕ್ಕೆ ಪ್ರಯತ್ನಪಟ್ಟೆ. ನಾನು ಹುಟ್ಟಿದ್ದು ಅವಳು ಬಾಲ ವಿಧವೆಗೆ. ನಾನು ಬೆಳೀತಾ ಆ ಜೊತೆಯಲ್ಲಿ ಆಕೆನ ಎಳ್ಕೊಂಡು ಬೆಳೆದೆ. ಎಲ್ಲ ಕಡೆಯಿಂದ, ಸಮಾಜದ ಎಲ್ಲ ಕಡೆಯಿಂದ ಸಹಾಯ ಬರ್ತಾಯಿತ್ತು, ಸಹಾಯದ ಹಸ್ತ ಮುಂದೆ ಬರ್ತಾಯಿತ್ತು ಅಂತ ನಾನು ಹೇಳಲಾರೆ. ಸಮಾಜದಲ್ಲಿ ನಾನು ಪ್ರತ್ಯೇಕವಾಗಿ ಬೆಳಿಬೇಕು ಅಂತ ನೀವು ಸೂಚಿಸಿದ್ರೇನೋ. ನನ್ನನ್ನು ಸ್ವೀಕರಿಸಿದವರಿದ್ದರು, ಕ್ಷಮಿಸಪ್ಪ ಮುಂದಕ್ಕೆ ಹೋಗು ಅಂತ ಹೇಳೋರು ಇದ್ದರು. ವಾತಾವರಣ ಅತ್ಯಂತ ಕಠೋರವೂ ಕಠಿಣವೂ ಆಗಿದ್ರೂ ನಾನು ಹೆಜ್ಜೆ ಮುಂದೆ ಇಡೋದನ್ನು ಬಿಡಲಿಲ್ಲ. ಸಮಾಜಕ್ಕೆ ವಿರೋಧಿಯಾಗದೆ ಬೆಳೆಯೋದು ಸಾಧ್ಯವಾಯಿತು. ವಿರೋಧ ಬರೋದು ತತ್ವಕ್ಕೆ ಸಂಬಂಧಿಸಿ, ತಾತ್ವಿಕ ವಿಚಾರಗಳಿಗೆ ಸಂಬಂಧಿಸಿ. ಅಲ್ಲಿ ವಿರೋಧ ಇತ್ತು. ನನಗೂ ಎಷ್ಟೋ ಜನಕ್ಕೂ ವಿರೋಧ ಇತ್ತು. ಹುಡುಗನಾಗಿ ನನಗೆ ವಿರೋಧ ಇತ್ತು, ಬಾಲಿಶ ಕಾಲದಲ್ಲಿ ವಿರೋಧ ಇತ್ತು, ಯೌವನದಲ್ಲೂ ಇತ್ತು. ಇವತ್ತು ಹಿಂದೆ ದೃಷ್ಟಿ ಹಾಕಿ, ಹಿಂದಕ್ಕೆ ದೃಷ್ಟಿ ಹಾಕಿ ನೋಡಿದಾಗ ನನಗೆ ತೋರುತ್ತೆ ನಾನು ಒಬ್ಬ ಪ್ರತ್ಯೇಕ ವ್ಯಕ್ತಿ ಆಗ್ಬೋದಾಗಿತ್ತು, ಅಥವಾ ಸಮಾಜದ್ರೋಹಿಯೂ ಆಗ್ಬೋದಾಗಿತ್ತು. ಸಾಧ್ಯ ಇತ್ತು. ಅದು ಆಗದೆ, ಎರಡೂ ಆಗದೆ ನಾನು ನನ್ನ ಬದುಕನ್ನು ರೂಪಿಸ್ಕೊಂಡೆ. ಕುಳುಕುಂದ ಅಂತ ಒಂದು ಹಳ್ಳಿ, ಕುಗ್ರಾಮ, ನದಿ ದಡದಲ್ಲಿ ಒಂದು ಬಗೆಯ ಪ್ರೇಮ ಸಂಬಂಧದಿಂದ ಹುಟ್ಟಿದ ಕೆಲವೇ ತಿಂಗಳಲ್ಲಿ ಅಲ್ಲಿಂದ ದಕಲ್ಪಟ್ಟಿಗೆ ಹಾಕಿದರು, ನಡೀರಿ ಅಂತಂದರು. ಆ ತಾಯಿನೂ ನನಗೂ ಇನ್ನೊಂದು ಊರಿಗೆ, ಕಾವು ಅನ್ನುವಂಥ ಊರಿಗೆ ಹೋಗಿ ತಲುಪಿ ಸಹಾಯ ಮಾಡ್ತೀವಿ ಅಂತ ಹೇಳಿದವ್ರ ಜೊತೆಯಲ್ಲಿ ಅವರ ಸೂರಿನ ಕೆಳಗೆ ವಾಸವಾಗಿದ್ವಿ. ಅಲ್ಲಿಂದ ಮತ್ತೊಂದು ಊರುಗಳ ದಾರಿ ಹಿಡಿದು ಭಾಳ ದೂರ ಸಾಗಿದ್ವಿ. ಸಂಪಾದನೆ ಮಾಡೋಕ್ಕೆ ಪ್ರಯತ್ನಪಟ್ಟೆ. ತಾಯಿನ ಸಾಕಬೇಕು ಅನ್ನೋ ಉದ್ದೇಶದಿಂದ ಬೀಡ ಕಟ್ಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅದನ್ನು ಮಾರೋದು, ಗೇರು ಬೀಜ ಗೋಡಂಬಿಗಳನ್ನ ಕಾಡಿನಲ್ಲಿ ಆರಿಸಿ ತಂದು, ಬಿತ್ತಿದಿನದ ಆರಿಸಿ ತಂದು ಮಾರೋದು, ಹೀಗೆ ಹಲವು ಬಗೆಯ ಕೆಲಸಗಳನ್ನ ನಾನು ಮಾಡಿದೆ. ಒಂದು ದರ್ಜಿಯಾಗಿ, ಸಿಂಪಿಗನಾಗಿ ಬಟ್ಟೆ ಹೊಲಿಯೋಕೆ ನೋಡಿದೆ, ಆಗಲಿಲ್ಲ. ಕೆಲಸ ಮಾಡಿಸಿದೆ. ಸಾಯಂಕಾಲ ಹೊತ್ತಿಗೆ ಅಪ್ಪ ನಿಮ್ಮ ಮನೆಗೆ ಹೋಗು ಅಂತ ಕಳಿಸ್ಬಿಟ್ರು. ಪತ್ರಿಕೆ ಓದ್ತಾ ಇದ್ದೆ. ಬಸ್ ನಿಲ್ದಾಣದಲ್ಲಿ ಪತ್ರಿಕೆ ಓದೋದು ಕಲಿತೆ. ಅದೊಂದು ಬಗೆಯ ವಿದ್ಯೆ. ಬರವಣಿಗೆ ಒಂದು ನನಗೆ ಜಾಡ್ಯವಾಗಿ ಅಂಟ್ಕೊಳ್ತು. ಪ್ರಿಂಟ್ ಆಗ್ತಿರಲಿಲ್ಲ, ಬರೀತಿದ್ದೆ. ಬರೆದದನ್ನು ಪತ್ರಿಕೆ ನೋಡಿ ಪತ್ರಿಕೆ ಕಳಿಸ್ಕೊಟ್ಟೆ. ಅವರು ಅಚ್ಚ ಹಾಕಿದರು. ಅದನ್ನು ಒಮ್ಮೆ ಅಚ್ಚ ಹಾಕಿದರು, ಮತ್ತೊಮ್ಮೆ ಉದ್ದಕ್ಕೂ ಮುದ್ರಣದ ಕಾರ್ಖಾನೆಗೆ ನನ್ನ ಬರವಣಿಗೆ ಸೇರ್ತು ಹೋಗಿ. ಇಂಥ ವೇಳೆಯಲ್ಲಿ ಗಾಂಧಿನ ಕಂಡೆ. ಆಗ ನನಗೆ 11 ವರ್ಷ, 35ನೇ ಇಸವಿ. ನಾನಿದ್ದ ಊರಿನಲ್ಲಿ ದಾರಿಯಾಗಿ ಬಂದರು 2 ದೊಡ್ಡ ವ್ಯಕ್ತಿಗಳು, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು. ನನ್ನನ್ನು ಬಹಳವಾಗಿ ಕಾಡಿದರು. ಮುಂದೆ ಕೆಲವು ವರ್ಷಗಳ ತನಕ ನನ್ನ ಬೆನ್ನು ಬಿಡಲಿಲ್ಲ ಇಬ್ರು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.